ಶ್ರೀ ಗುರುಭ್ಯೋ ನಮಃ. ಗಾಚಾರ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸೆಂಬರ್ ತಿಂಗಳ ಗ್ರಹಗಳ ಸಂಚಾರ ಮಿಥುನ ರಾಶಿಯವರಿಗೆ ಯಾವ ಬಗೆಯ ಫಲಗಳನ್ನು ತಂದುಕೊಡುತ್ತವೆ ನೋಡೋಣ ಬನ್ನಿ. ಮಿಥುನ ರಾಶಿಯವರಿಗೆ 12ರಲ್ಲಿ ವಕ್ರಿ ಗುರು, 2ರಲ್ಲಿ ವಕ್ರಿ ಕುಜ, 4ರಲ್ಲಿ ಕೇತು, 6ನೇ ಮನೆಯಲ್ಲಿ ಬುಧಾದಿತ್ಯರು ಇದ್ದು 7ರಲ್ಲಿರೋ ಶುಕ್ರರು 2ನೇ ತಾರೀಕಿನಿಂದ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. 9ರಲ್ಲಿ ಶನಿ ಭಗವಾನರಿದ್ದಾರೆ, 10ರಲ್ಲಿ ರಾಹು ಮಹಾರಾಜರಿದ್ದಾರೆ. 16ನೇ ತಾರೀಕಿನಿಂದ ಸೂರ್ಯಗ್ರಹರು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. ಗ್ರಹಗಳ ಸ್ಥಿತಿ ಹೀಗಿರುವಾಗ ಡಿಸೆಂಬರ್ ತಿಂಗಳಲ್ಲಿ ಅವಿವಾಹಿತರಿಗೆ ವಿವಾಹ ಭಾಗ್ಯ ಇದೆ. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಜಯ ನಿಮ್ಮದೇ ಆಗುತ್ತೆ. ಇನ್ನು ನಿಮ್ಮ ವಾದ ನ್ಯಾಯಯುತವಾಗಿದ್ದರೆ ಮಾತ್ರ ಶತ್ರುಗಳ ವಿರುದ್ಧ ನಿಮಗೆ ಗೆಲುವು ಖಚಿತ. ಇನ್ನೊಂದು ಗಮನ ಕೊಡಬೇಕಾದಂತಹ ಸಂಗತಿ ಏನೆಂದರೆ, ಕಳೆದ ದಿನಗಳಲ್ಲಿ ಅಂದರೆ ಈ ಹಿಂದೆ ಅಪರಾಧ ಮಾಡಿರ್ತಕ್ಕಂತಹ ಮಿಥುನ ರಾಶಿಯವರ ವಿಚಾರಣೆಯಾಗಿ ಶಿಕ್ಷೆ ಖಚಿತವಾಗುತ್ತೆ, ಬಂಧನ ಭೀತಿ ಕೂಡ ಇದೆ. ಇನ್ನು ಮನೆಯಲ್ಲಿ ಒಬ್ಬರ ನಂತರ ಒಬ್ಬರಿಗೆ ಒಂದಿಲ್ಲೊಂದು ರೋಗ ಪೀಡನೆಗಳ ಭಯ ಇದೆ. ಅಪರಿಚಿತ ಸ್ತ್ರೀಯರ ಬಗ್ಗೆ ಎಚ್ಚರವಾಗಿರಿ. ಆಕೆಯ ದೆಸೆಯಿಂದ ನೀವು ಪೇಚಿಗೆ ಸಿಲುಕತಕ್ಕಂತಹ ಪ್ರಸಂಗ ಒದಗಿ ಬರಬಹುದು. ಇನ್ನು ರಾಹುಗ್ರಹರು ಶುಭದಾಯಕರಾಗಿದ್ದು ಛಾಯಾಗ್ರಾಹಕರಿಗೆ, ಸಂಶೋಧಕರಿಗೆ ಉತ್ತಮ ಅವಕಾಶಗಳು, ಮಾನ ಸನ್ಮಾನ, ಗೌರವ ಸಿಗಲಿದೆ. ವಿದೇಶಿ ಕಂಪನಿಗಳಲ್ಲಿ ಉದ್ಯೋಗದಲ್ಲಿರೋರಿಗೆ ವೇತನ ಹೆಚ್ಚಳವಾಗುತ್ತೆ. ಸಂಕಷ್ಟಗಳ ನಿವಾರಣೆಗೆ ಗುರು ದತ್ತಾತ್ರೇಯರನ್ನು ಪೂಜೆ ಮಾಡಿಕೊಳ್ಳಿ. ಶುಭವಾಗಲಿ.